ಯಲಹಂಕ ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ, ಚರಂಡಿ, ಹೆಚ್ಚುವರಿ ಕೊಠಡಿಗಳು, ಚಾವಣಿ, ಸ್ಲ್ಯಾಬ್ಗಳ ಅಳವಡಿಕೆ ಸೇರಿದಂತೆ 7 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಮಂಗಳವಾರ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ತೀವ್ರತರವಾದ ರಾಜಕಾರಣ ಮಾಡುತ್ತಾರೆ. ಆದರೆ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಗ್ರಾಮಗಳ ಪ್ರಗತಿಗಾಗಿ ಶ್ರಮಿಸುತ್ತಾ ಇರುವುದು ಸಂತೋಷದ ಸಂಗತಿ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಬಿಜೆಪಿ ಹಿರಿಯ ಮುಖಂಡರಾದ ಎಸ್.ಎನ್. ರಾಜಣ್ಣ, ಡಿ.ಜಿ. ಅಪ್ಪಯ್ಯಣ್ಣ, ರಾಮಮೂರ್ತಿ, ವಿಶ್ವನಾಥಪುರ ಅದ್ದೆ ಮಂಜುನಾಥ್, ನರಸಿಂಹಮೂರ್ತಿ, ಎಸ್.ಟಿ.ಡಿ. ಮೂರ್ತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಮರಾವತಮ್ಮ, ಉಪಾಧ್ಯಕ್ಷ ಹೇಮಂತ್ ಕುಮಾರ್, ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್, ಟಿ. ಮುನಿರೆಡ್ಡಿ, ಎಸ್.ಜಿ. ಪ್ರಶಾಂತರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಜೀವಿತ ಮುನಿಕೃಷ್ಣ ಕೆ. ಬಾಬು, ಎಸ್.ಜಿ. ಮಂಜುನಾಥ್, ನಂಜೇಗೌಡ, ಶಾಂತಲಾ ರಾಜಣ್ಣ, ಪದ್ಮಶ್ರೀ ನಾಗರಾಜ ರೆಡ್ಡಿ, ಸೌಭಾಗ್ಯ ಕಿರಣ್, ಮಲ್ಲೇಶ್, ಹರೀಶ್ ಮತ್ತು ಬಿಜೆಪಿ ಮುಖಂಡರು, ಸ್ಥಳೀಯ ನಾಗರಿಕರು ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗನಾಯಕನಹಳ್ಳಿ ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಸುಮಾರು 7.25 ಕೋಟಿಗಿಂತಲೂ ಹೆಚ್ಚಿನ ಕಾಮಗಾರಿಗಳಿಗೆ, ಕಟ್ಟಡಗಳಿಗೆ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. ಇವತ್ತು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಯಾಕಂದರೆ ಇವತ್ತು ಕೇವಲ ಒಂದು ಶಾಸಕರಾಗಲಿ, ಸರ್ಕಾರ ಆಗಲಿ, ರಾಜ್ಯದ ಅನುದಾನದಲ್ಲಿ ಕೂಡ ಕೆಲವಷ್ಟು ಕೆಲಸ ಮಾಡಿದ್ರು ಕೂಡ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಗ್ರಾಮ ಪಂಚಾಯಿತಿ ಅಂತಂದರೆ ರಾಜಕಾರಣಕ್ಕೆ ಹೇಳ್ದಂಥ ಒಂದು ಸಂಸ್ಥೆಗಳವು. ಯಾಕಂದರೆ ಭಾಳ ತೀವ್ರವಾದಂಥ ರಾಜಕಾರಣವನ್ನು ಮಾಡ್ತಾರೆ. ಆದರೆ ನಮ್ಮ ಈ ಪಂಚಾಯಿತಿಯಲ್ಲಿ ಭಾಳ ಒಗ್ಗಟ್ಟಾಗಿ ಎಲ್ಲ ಸದಸ್ಯರುಗಳು ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸಣ್ಣ ಪುಟ್ಟ ಕೆಲವು ನ್ಯೂನ್ಯತೆಗಳಿದೆ, ಕಸದ ಸಮಸ್ಯೆ, ಕುಡಿಯೋ ನೀರನ್ನ ಅದನ್ನು ವ್ಯರ್ಥ ಮಾಡ್ತಕ್ಕಂಥದ್ದು, ಅದನ್ನು ಕೂಡ ಅವರಿಗೆ ಕಿವಿ ಮಾತನ್ನು ಹೇಳಿದ್ದೀನಿ. ಇವತ್ತು ಒಂದು ಗ್ರಾಮ ಪಂಚಾಯಿತಿ ಒಂದೇ ಗ್ರಾಮಕ್ಕೆ 7 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ದೊಡ್ಡ ಮೊತ್ತ. ಈ ಥರ ಎಲ್ಲ ಗ್ರಾಮ ಪಂಚಾಯಿತಿಗಳು ಕೂಡ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿ ಕೂಡ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ. ನಾನು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಜನಪ್ರಿಯ ಶಾಸಕರು ಆಲ್ರೆಡಿ ಅವರು ಶಾಸಕರಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನವಂತಂದು ಇಡೀ ಕ್ಷೇತ್ರವನ್ನೇ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇವತ್ತು ಹಲವಾರು ಸಣ್ಣ ಸಣ್ಣ ಕಾಮಗಾರಿಗಳಿದ್ವು, ಅದನ್ನು ಚಾಲನೆಯಲ್ಲಿ ನೀಡ್ರಿ ಅಂತ ಅವರೇ ಹೇಳಿದ್ದು. ಗ್ರೇಟರ್ ಬೆಂಗಳೂರು ಆದರೂ ಆಗ್ಬೋದು, ಆದ್ದರಿಂದ ದಯಮಾಡಿ ಎಲ್ಲ ಕೆಲಸಗಳಿಗೆ ಚಾಲನೆಯನ್ನು ನೀಡ್ರಿ ಅಂತ ಹೇಳಿದಾಗ ಅವರ ಒಂದು ಅಮೃತ ಹಸ್ತದಿಂದ ಇವತ್ತು ಸುಮಾರು 1,80,00,000ಕ್ಕೂ ಹೆಚ್ಚಿಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕಾಮಗಾರಿಗಳಿಗೆಲ್ಲ ಚಾಲನೆಯನ್ನು ನೀಡಿದ್ದಾರೆ. ಇವತ್ತು ಚರಂಡಿ ಇದಿರ್ಬೋದು, ಮೇಲೆ ಮುಚ್ಚುವಂಥದ್ದು ಇರ್ಬೋದು, ಇವತ್ತು ಕಾಂಕ್ರೀಟ್ ಸಣ್ಣದು ಎಲ್ಲೆಲ್ಲಿ ಸಮುದಾಯಗಳಿದ್ದಾವೆ ಅಲ್ಲೆಲ್ಲ ಕಾಲೋನಿಗಳಲ್ಲಿ MLA ಅವರು ಯಾವ್ಯಾವ್ದು ಹೇಳಿದರೆ ಆ ವರ್ಕ್ಗಳೆಲ್ಲ ಇವತ್ತು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರು. ಸರಿ ಆಗ್ತದೆ ಅಂತೇಳಿ ನಮ್ಮ MLA ಅವರು ಆಲ್ರೆಡಿ 3 ಬೋರ್ ಹಾಕ್ಸಿದ್ದಾರೆ. ನಮ್ಮ ಸಿಂಗನಾಯಕನಹಳ್ಳಿಲಿ ನೀರಿನ ವ್ಯವಸ್ಥೆ ಇದೆ, ಒಂದು 2 ಬೋರಿನ ವ್ಯವಸ್ಥೆ ಈಗ ತಾನೇ ಎಲ್ಲರ ಮುಂದೆ ಹೇಳಿದರು. ಇನ್ನೊಂದು ವಾರದೊಳಗಡೆ ಒಂದು 2 ಬೋರ್ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅನುದಾನದಲ್ಲೇ. ಅವರು ಬೋರ್ ಹಾಕ್ಸ್ಕೊಡ್ತಾರೆ ಸರ್. ಥ್ಯಾಂಕ್ ಯು ಸರ್.